ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಿಡಿಗೇಡಿಗಳು ವಿರೂಪಗೊಳಿಸಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳರ್ತಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಸರ್ಕಲ್ನಲ್ಲಿ ಅಳವಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಯಾರೋ ಕಿಡಿಗೇಡಿಗಳು ವಿರೂಪಗೊಳಿಸಿದ್ದು, ಇದರಿಂದ ಆಕ್ರೋಶಗೊಂಡ ತಾಲೂಕು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಅಷ್ಟೇ ಅಲ್ಲದೆ ಅಂಬೇಡ್ಕರ್ ಅವರ ಭಾವಚಿತ್ರ ವಿರೂಪಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು. ಇದು ಒಂದು ಜಾತಿಗೆ ಅಂಬೇಡ್ಕರ್ ಅವರ ಇಡೀ ಎಲ್ಲ ಜಾತಿಗೂ ಸಂವಿಧಾನ ಕೊಟ್ಟಂತ ಭಾರತ ರತ್ನ ಅಂಬೇಡ್ಕರ್ ಅವರು ಇವತ್ತೇನು ದೊಡ್ಡ ವಿಶ್ವದಲ್ಲಿ ಇವತ್ತು ಅಂಬೇಡ್ಕರ್ ಅವ್ರನ್ನ ಇಡೀ ಎಲ್ಲ ಪ್ರಪಂಚದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಹಾಕಿದ್ದಾರೆ. ಆದರೆ ಈ ದೊಡ್ಡುಳ್ಳಾರ್ತಿ ಗ್ರಾಮದಲ್ಲಿ ಈ ಥರ ಒಂದು ದೊಡ್ಡ ದುರಂತ ಸಗಣಿ ಎರ್ಚಂತ ಕೆಲಸ ಮಾಡಿರೋಂಥ ಕೇಡಿಗಳಿಗೆ ಪೊಲೀಸ್ ಇಲಾಖೆ ಕಡೆಯಿಂದ ಇಡೀ ಅವರಿಗೆ 24 ಗಂಟೆ ಒಳಗಡೆ ಅವರು ಬಂಧಿಸಬೇಕು, ಅರೆಸ್ಟ್ ಮಾಡಲೇಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಲೇಬೇಕು. ಯಾಕಂದ್ರೆ ಇಂಥ ಅವಮಾನ ಎಲ್ಲಿ ಆಗಿಲ್ಲ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಮಾಡಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂಥ ಎಲ್ಲ ಜಾತಿಯವರಿಗೂ ಅಂಬೇಡ್ಕರ್ ಬೇಕು. ಎಲ್ಲರಿಗೂ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರು ಇವತ್ತು ಒಂದು ಜಾತಿ SC STಗೆಲ್ಲ ಇಡೀ ಎಲ್ಲ ಜಾತಿಯವರಿಗೂ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತ ಪುಣ್ಯ ಇವತ್ತು ಆ ಮಹಾನ್ ವ್ಯಕ್ತಿಗೆ ಅವಮಾನ ಆಗಿರ್ತಕ್ಕಂಥವ್ರು ಎಲ್ಲರೂ ಹೋರಾಟಕ್ಕೆ ನಿಲ್ಲಬೇಕು. ದೊಡ್ಡುಳ್ಳಾರ್ತಿ ಗ್ರಾಮದಲ್ಲಿ ಇವತ್ತು ಒಬ್ಬ ದೇಶ ನಾಯಕನನ್ನ ಅವಮಾನಿಸಿದಾರಂತಂದೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ದಂಡೋರ ಸಂಘಟನೆಗಳು ಬಂದು ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಯಾಕಂದರೆ ಆ ಮಹಾನ್ ನಾಯಕನಿಗೆ ಅವಮಾನ ಮಾಡಿರೋನದಾನಲ್ಲ, ಅವನು ದೊಡ್ಡ ಮಹಾನ್ ನಾಯಕ ಅಂತ ನಾವು ಕೇಳಬೇಕಾಗತ್ತೆ. ಯಾಕಂದರೆ ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಮಹಾನ್ ನಾಯಕ ಅಲ್ಲ. ಅವರು ಎಲ್ಲ ಜಾತಿಯ ಎಲ್ಲ ಶೋಷಿತರ ಪರವಾಗಿ ಈ ದೇಶಕ್ಕೆ ಸಂವಿಧಾನ ಹಿಂಗೆ ಇರಬೇಕು, ಸಂವಿಧಾನ ಇಲ್ಲ ಅಂದರೆ ನಾವು ಬದುಕದೇ ಕಷ್ಟ ಆಗಿತ್ತು ಅಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿತ್ತು. ಅಂಥ ಮಹಾನ್ ನಾಯಕನಿಗೆ ದೊಡ್ಡುಳ್ಳಾರ್ತಿ ಗ್ರಾಮದಲ್ಲಿ ಭಾಳ ನಮಗೆ ನೋವಾಗುತ್ತೆ. ಯಾಕಂದರೆ ಯಾವುದೋ ಒಂದು ಜಾತಿಗೆ ಸಂವಿಧಾನ ಬರೆದು ಹೌದು ಈ ಜಾತಿಗೆ ಒಂದೇ ಮೀಸಲು ಅಂತಂದೇಳಿ ಹೇಳಿದರೆ ಇವತ್ತು ಯಾರು ಬೇಕಾದರೂ ಆ ಥರ ಅವಮಾನ ಮಾಡಿದ್ರು ಕೂಡ ಹೌದಪ್ಪ ಒಂದೇ ಜಾತಿಗೆ ಮೀಸಲು ಕೊಟ್ಟನೆ, ನಾವು ಮಾಡೋದು ಕರೆಕ್ಟ್ ಐತಂತ ನಾವು ಕೂಡ ಒಪ್ಕೊಳ್ಬೋದಾಗಿತ್ತು. ಈ ಬಾರ್ನಿಂದ ಭಾಳ ಹೆಣ್ಮಕ್ಳಿಗೆ ಭಾರಿ ಜನಕ್ಕೆ ತೊಂದರೆನೂ ಆಗ್ತೈತೆ. ಮತ್ತು ಕುಡಿದು 24 ಗಂಟೆ ಪಾಪ ಬೀಟ್ ಬಂದವರು ಎಲ್ಲಿಗಂತ ಸಂವಿಧಾನ ಮಾಡೋಕ್ಕಾಗುತ್ತೆ. ಪೊಲೀಸ್ ಇಲಾಖೆಗೆ ಇದು ಭಾರಿ ಕಟ್ಟುನಿಟ್ಟಾಗಿ ಸ್ವಲ್ಪ ಇದು ಮಾಡ್ಕೊಂಡು ಇವತ್ತು ಏನಾಗೈತೆ ಅಂದರೆ ಈ ಅಂಬೇಡ್ಕರ್ ಯಾರಮ್ಮದು ಆ ಕಿಡಿಗೇಡಿಗೆ ಗೊತ್ತಿಲ್ಲ. ಇವತ್ತು ನಮಗೊಂದು ಮುನ್ಸೂಚನೆ ಕೊಟ್ಟೈತೆ, ಇನ್ನು ಕೆಲವು ವಿಗ್ರಹಗಳು ಕುಣಿಸಿದ್ದಾರೆ. ಆದ್ದರಿಂದ ದಯಮಾಡಿ ಇವ್ರನ್ನ ಬಂದೋಬಸ್ತ ಮಾಡಿ ಇವ್ರನ್ನ ಯಾವುದಾದ್ರೂ ರೂಪದಿಂದ ಇದು ಮಾಡಿದರೆ ಭಾಳ ಅನುಕೂಲ ಆಗುತ್ತೆ. ಇವತ್ತು ನಾವೆಲ್ಲ ಸೌಹಾರ್ದದಿಂದ ಊರಾಗ ಯಾವುದೂ ಗದ್ದಲ ಗಲಾಟೆ ಇಲ್ದಂಗೆ ಇದೀವಿ, ನೆಮ್ಮದಿಯಾಗದೀವಿ. ಯಾವ್ಯಾವ ಜಾತಿಗೂ ದ್ವೇಷ ಇಲ್ಲ, ಅಶೀಲ. ಯಾರೋ ಒಬ್ರು ಮಾಡಿಬಿಟ್ಟು ಅವ್ನು ಮಾಡ್ದ ಇವ್ನು ಮಾಡ್ದ ಅನ್ನೋದಕ್ಕಿಂತ ಇದನ್ನು ಭಾಳಷ್ಟು ನಿಮ್ಮ ಕೈಯಲ್ಲೇ ಐತಿ.